ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಕಾಡೆಮಿಯಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಬಹಳ ಅದ್ಭುತವಾದಂತ ಒಂದು ಉತ್ತಮ ವಿಚಾರವನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಮ್ಯಾಟರ್ ಏನಪ್ಪಾ ಅಂದ್ರೆ, ದಕ್ಷಿಣ ಭಾರತದಲ್ಲಿ ಒಂದು ಸ್ವದೇಶಿ ಚಳುವಳಿಯ ಅಬ್ಬರವನ್ನ ನೋಡೋಣ. ಸ್ವದೇಶಿ ಚಳುವಳಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. 1905ರಿಂದ 1911ರವರೆಗಿನ ಗಾಂಧಿ ಪೂರ್ವ ಯುಗದ ಸ್ವದೇಶಿ ಚಳುವಳಿ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ಒಂದಿಷ್ಟು ಮುಖ್ಯವಾದ ವಿಚಾರಗಳು ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಲ್ಲಿ ಕೆಲವೊಂದಿಷ್ಟು ಬಿಟ್ಟು ಹೋಗಿರ್ತವೆ. ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅವು ನಮ್ಮನ್ನು ಒಂದೊಂದ್ ಸಾರಿ ಕಾಡಿದ್ದು ಉಂಟು. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ದಕ್ಷಿಣ ಭಾರತ ಸ್ವದೇಶಿ ಚಳುವಳಿಯ ಅದ್ಭುತವಾದ ಒಂದು ಘಟನೆ, ವ.ಉ.ಸಿ ಮತ್ತು ಸ್ವದೇಶಿ ಹಡಗು ಕಂಪನಿ SSNC ಬಗ್ಗೆ ಮಾತಾಡೋಣ. ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ವ.ಉ. ಚಿದಂಬರಂ ಅವ್ರ ಬಗ್ಗೆ ಮಾತಾಡೋಣ. ಬಹಳ ಅದ್ಭುತವಾದಂತ ವಿಚಾರ. ದಕ್ಷಿಣ ಭಾರತದಲ್ಲಿ ಈ ಒಂದು ಪ್ರಯತ್ನ ಮಾಡಿ ಬ್ರಿಟಿಷರಿಗೆ ಸವಾಲಾಗುವಷ್ಟು ಮಟ್ಟಿಗೆ ಕಂಪನಿಯನ್ನ ಬೆಳೆಸಬೇಕು ಅನ್ನೋ ಹಠ ಇಟ್ಕೊಂಡಿದ್ರಲ್ಲ, ಅಂತ ಚಿದಂಬರಂ ಅವ್ರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ವಿ. ಕಾಣ್ತಾ ಇರುವಂತಹ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ನ ಡಿಜಿಟಲೈಸ್ ಮಾಡ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ ಇರುತ್ತೆ. ಅದನ್ನ ನೀವು ಮಾಡ್ತೀರಿ ಅನ್ನೋ ನಂಬಿಕೆ ನನಗೆ ಇದೆ. ಸ್ನೇಹಿತರೆ, ಈ ವ.ಉ.ಸಿ ಮತ್ತು ಸ್ವದೇಶಿ ಆಡಳಿತ ಕಂಪನಿ SSNC ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಂಪನಿ. ಇದನ್ನ ಸ್ವದೇಶಿ ಸ್ಟೀಮ್ ಎಂಜಿನ್ ನ್ಯಾವಿಗೇಷನ್ಸ್ ಕಂಪನಿ ಅಂತಾನೆ ಕರೀತಾ ಇದ್ರು. ಹಂಗಾಗಿ ಇದನ್ನ SSNC ಅಂತ ಕರೀತಾ ಇದ್ರು. ವ.ಉ. ಚಿದಂಬರಂ ಅವರು ದಕ್ಷಿಣ ಭಾರತದಲ್ಲಿ ಒಂದು ಸ್ವದೇಶಿ ಚಳುವಳಿಯ ಬಹುದೊಡ್ಡ ಕ್ರಾಂತಿಯನ್ನು ಮಾಡಬೇಕು ಅಂತ ಹೊರಟರು. ಆಗ 1906ರಲ್ಲಿನೇ ಬ್ರಿಟಿಷರ ಏಕಸ್ವಾಮ್ಯದ ನೌಕಾ ವ್ಯವಸ್ಥೆಗೆ ಒಂದು ಪ್ರಬಲವಾದ ಪೈಪೋಟಿ ಕೊಡ್ಲಿಕ್ಕೆ ದಕ್ಷಿಣ ಭಾರತದಲ್ಲಿ ನಮ್ಮ ಸ್ವದೇಶಿ ಹಡಗು ಕಂಪನಿಯೊಂದನ್ನ ತೆರಿಬೇಕು ಅಂತ ಟ್ರೈ ಮಾಡಿದ್ರು. ಯಾಕೆ ಅಂತಂದ್ರೆ, ಬ್ರಿಟಿಷರು ಮತ್ತೆ ಆಗಿನ ಕಾಲದ ಪೋರ್ಚುಗೀಸರು, ಫ್ರೆಂಚರು ಮತ್ತೆ ಡಚ್ಚರು ದಕ್ಷಿಣ ಭಾರತದ ಸಾಂಬಾರು ಪದಾರ್ಥಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಏಕಸ್ವಾಮ್ಯತೆಯನ್ನು ಹೊಂದೋದ್ರ ಮುಖಾಂತರ ಈ ದೇಶವನ್ನ ಬಡತನದ ಅಂಚಿಗೆ ತಳ್ಳಬೇಕಾದಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಪ್ರಯತ್ನಕ್ಕೆ ತಕ್ಕದಾಗಿ ಒಂದು ಅದ್ಭುತವಾದಂತ ಫೈಟ್ ಕೊಡಬೇಕು ಅಂತಾನೆ ದಕ್ಷಿಣ ಭಾರತದಲ್ಲಿ ಸ್ವದೇಶಿ ಒಂದು ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದಾಗ ಚಿದಂಬರಂ ಅವರು ಒಂದು ಹೆಜ್ಜೆ ಮುಂದಿಡ್ತಾರೆ. ಆವಾಗ್ಲೇನೆ ಬ್ರಿಟಿಷರ ಹಡಗು ಸಮಗ್ರತೆಯ ವಿರುದ್ಧವಾಗಿ ಭಾರತೀಯ ಸ್ವದೇಶಿ ಕಂಪನಿಯನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ಸ್ವದೇಶಿ ಚಳುವಳಿಯ, ಅದರಲ್ಲೂ ದಕ್ಷಿಣ ಭಾರತದ ಸ್ವದೇಶಿ ಚಳುವಳಿಯ ಮೊದಲ ಒಂದು ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಹಾಗೆ ಮಾಡುವಾಗ್ಲೇ ಈ ಸ್ವದೇಶಿ ನೀರಾವಿ ಹಡಗು ಕಂಪನಿ ಅಥವಾ ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿಯೊಂದನ್ನ ನೋಂದಾಯಿಸ್ತಾರೆ. ಆಗಿನ ಕಾಲಕ್ಕೆ ನೆನ್ಪಿಟ್ಕೊಳ್ಳಿ, 1906ರ ಕಾಲಕ್ಕೆನೆ 10,40,000 ರೂಗಳನ್ನ ಅವತ್ತು ಸಂಗ್ರಹಣೆ ಮಾಡಿದ್ರು. ಆ ಸಂಗ್ರಹಣೆಯನ್ನ ಶೇರ್ಗಳಾಗಿ ಮಾಡಿದ್ರು. ಈ ಶೇರ್ಗಳ ಜೊತೆಗೆ ಅವತ್ತಿನ ದಕ್ಷಿಣ ಭಾರತದಲ್ಲಿ ಈ ಕಡೆ ಶ್ರೀಲಂಕಾದ ಒಂದಿಷ್ಟು ಜನರು ಕೂಡ ಸೇರ್ಕೊಂಡಿದ್ರು. ಇಂಡೋನೇಷ್ಯಾದ, ಮಲೇಷ್ಯಾ ಈ ಕಡೆ ಅಲ್ಪ ಸ್ವಲ್ಪ ಜನರು ಕೂಡ ಈ ಹಡಗು ನೀತಿಯನ್ನ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕಾಗಿನೇ ಅನ್ಯ ದೇಶಗಳ ಸಪೋರ್ಟ್ ಕೂಡ ಅವತ್ತು ಸಿಕ್ಕಿತ್ತು. ಇಷ್ಟೆಲ್ಲ ಸಪೋರ್ಟ್ ಗಳನ್ನ ಪಡ್ಕೊಂಡಾದ್ಮೇಲೆನೆ ಮೊದಲ ಪ್ರಯತ್ನ ಈ ರೀತಿ ಶುರುವಾಯಿತು. ಆಗ ವ.ಉ.ಸಿ ಅವರು SS ಗಾಲಿಯಾ ಮತ್ತು SS ಲಾವೋ ಅಂತಕ್ಕಂಥ 2 ಉಗಿ ಹಡಗುಗಳನ್ನ ಖರೀದಿ ಮಾಡಿದ್ರು. ನೆನಪಿಟ್ಕೊಳ್ಳಿ, SS ಗಾಲಿಯಾ ಮತ್ತು SS ಲಾವೋ ಅನ್ನುವ 2 ಹಡಗುಗಳನ್ನ 10,40,000 ಹೂಡಿಕೆಯನ್ನು ಮಾಡೋದ್ರ ಮುಖಾಂತರ ಈ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಬಟ್ ಈ ಕಂಪನಿ ಅವತ್ತು ಇಡೀ ಭಾರತದಲ್ಲೇ ದೊಡ್ಡ ಮಟ್ಟದಲ್ಲಿ ಶ್ಲಾಘನೆ ಒಳಗಾಯ್ತು. ಎಕ್ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಪುಣೆಯ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳಿದ್ರು, ನಿಮ್ಗೆಲ್ಲ ಗೊತ್ತಿದೆ, ಆ ಜನ್ಮ ಸಿದ್ಧ ಹಕ್ಕು ಅನ್ನೋ ಆ ಸ್ಟೇಟ್ಮೆಂಟ್ ನ ಹಿಂದ್ಗಡೆನ ಸತ್ವವನ್ನು ಅರಿತಿದ್ದಂತ ತಿಲಕರ್ ಅವತ್ತು ತಮ್ಮ ಕೇಸರಿ ಮತ್ತು ಮರಾಠ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರಚಾರ ಕೊಟ್ಟಿದ್ರು. ಸ್ವದೇಶಿ ಹಡಗು ಕಂಪನಿಯೊಂದು ಯಶಸ್ವಿನ ಹಾದಿಯತ್ತ ಕಾಲಿಟ್ಟಿದೆ, ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಸಪೋರ್ಟ್ ಮಾಡಿ, ನಿಮ್ಮೆಲ್ಲ ಸರಕು ಸಂಯೋಜನೆಗಳಿಗೆ ಬ್ರಿಟಿಷ್ ಮಾರುಕಟ್ಟೆಯ ಏಕಸ್ವಾಮ್ಯತೆಗೆ ಪೆಟ್ಟು ಕೊಡೋಣ ಬನ್ನಿ ಅನ್ನೋ ಹೇಳಿ ಅದ್ಭುತವಾಗಿ ಆ ಸ್ಟೇಟ್ಮೆಂಟ್ ಅನ್ನ ಹಾಕ್ತಾರೆ. ಮತ್ತೊಂದ್ ಕಡೆ ಅರವಿಂದ್ ಘೋಷ್ ಅವರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಶ್ಲಾಘನೆ ಬರುತ್ತೆ. ಈ ಶ್ಲಾಘನೆ ಬರೋದ್ರ ಮುಖಾಂತರವಾಗಿ ಅರವಿಂದ್ ಘೋಷ್ ಅವರು ಈ ಕಂಪನಿಯ ಒಂದು ಶೇರುಗಳನ್ನ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡ್ಲಿಕ್ಕೆ ಮತ್ತೆ ಈ ಕಂಪನಿಗೆ ಬೇಕಾದ ಹಣಕಾಸು ಮೌಲ್ಯಗಳನ್ನ ಒಟ್ಟುಗೂಡಿಸೋದಕ್ಕೆ ಅರವಿಂದ್ ಘೋಷ್ ಅವರು ತುಂಬಾ ದೊಡ್ಡ ಮಟ್ಟದ ಪ್ರಯತ್ನ ಮಾಡಿದ್ರು.
ಆ ನಿಟ್ಟಿನಲ್ಲಿ ಈ ಕಂಪನಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಣಕಾಸನ್ನ ಹೂಡಿದವರೆ ಪಾಂಡಿದೊರೈ ಮತ್ತೆ ಹಾಜಿ ಫಕೀರ್ ಅಹಮದ್ ಅಂತ. ಈ ಪಾಂಡಿದೊರೈ ಮತ್ತೆ ಹಾಜಿ ಫಕೀರ್ ಅಹಮದ್ ಬಹಳ ದೊಡ್ಡ ಮೊತ್ತದ ಹಣವನ್ನು ಕೊಡೋದ್ರ ಮುಖಾಂತರ ಈ ಕಂಪನಿಯ ಸಕ್ಸಸ್ಗೆ ಒಂದು ಮುನ್ನುಡಿಯನ್ನು ಬರೀತಾರೆ. ಈ ಒಂದು ಸಕ್ಸಸ್ ನ ಪರಿಣಾಮವಾಗಿ ಹಡಗು ಕಂಪನಿ ತುಂಬಾ ಅದ್ಭುತವಾಗಿ ಬೆಳೆಯುತ್ತೆ. 2006ರಿಂದ 2008ರವರೆಗಿನ 2 ವರ್ಷಗಳ ಬಹುದೊಡ್ಡ ಪ್ರಾವಿಷನ್ಸ್ ಕೂಡ ಬಂತು. ಕಂಪನಿ ತುಂಬಾ ಉತ್ತಮವಾಗಿ ನಡೀತು. ಬ್ರಿಟಿಷ್ ಆಡಳಿತಕ್ಕೆ ಪೆಟ್ಟು ಕೊಟ್ಟೆ ಕೊಡುತ್ತೆ ಅನ್ನುವಂತಹ ಭರವಸೆಯನ್ನ ಮೂಡಿತು. ಪರಿಣಾಮ ಎಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ ಅದನ್ನ ನಡೆಸ್ಕೊಂಡು ಹೋಗುವಂತ ಒಬ್ಬಿಬ್ಬ ವ್ಯಕ್ತಿಗಳ ಅವಸಾನ ಆಯ್ತು ಅಂತಂದ್ರೆ ಕಂಪನಿಯ ದೂರದೃಷ್ಟಿಯನ್ನ ನಾವು ಹಾಳು ಮಾಡ್ಕೋಬೇಕಾಗತ್ತೆ. ಅದು ಹಿಂಗೆ ಆಯ್ತು. ಚಿದಂಬರಂ ಅವ್ರಿಗೂ ಕೂಡ ಒಂದಿಷ್ಟು ತೊಂದರೆಗಳಾಯ್ತು. ಅವ್ರು ಈ ಕಂಪನಿಯಿಂದ ಬಿಟ್ಟಾಕೋ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೆ ಬಂದ ಸಂದರ್ಭದಲ್ಲೇ ಆ ಕಡೆ ಬ್ರಿಟಿಷರು ಈ ಭಾರತೀಯ ಕಂಪನಿಗಳು ಹೀಗೆ ಬೆಳೆದ್ರೆ ನಮ್ಮ ದೇಶಕ್ಕೆ ದೊಡ್ಡ ತೊಂದರೆ ಆಗತ್ತೆ ಅನ್ನೋದನ್ನ ಕಂಡ್ಬಿಟ್ಟು ಸ್ವದೇಶಿ ಹಡಗು ಕಂಪನಿಯನ್ನ ನಿರ್ಲಕ್ಷ್ಯಗೊಳಿಸಿದ್ರು. ಅವರಿಗೆ ಆದಂತ ವಿಶೇಷ ನಿಯಮಗಳಂತಂದ್ರು, ತೆರಿಗೆ ಭಾರವನ್ನು ಹೆಚ್ಚಿಸ್ತಾ ಬಂದ್ರು. ಬ್ರಿಟಿಷ್ ಆಡಳಿತ ಈ ಸ್ವದೇಶಿ ಕಂಪನಿಗಳನ್ನ ತುಳಿಯೋದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ರು. ದಿನ ಕಳೆದಂತೆ ಸ್ವದೇಶಿ ಹಡಗು ಕಂಪನಿಗಳಿಗೆ ಬೆಂಬಲ ಹೆಚ್ಚಾಗದೆ ಇರೋ ರೀತಿ ನೋಡ್ಕೊಂಡ್ರು. ಯುರೋಪಿನಲ್ಲೂ ಕೂಡ ಇವ್ರನ್ನ ನಿರ್ಲಕ್ಷ್ಯ ಮಾಡಬೇಕು, ಇವ್ರನ್ನ ಏಕಪಕ್ಷೀಯವಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನೂ ಮಾಡಿದ್ರು. ಕೊನೆಗೆ ಯಾವಾಗಲೂ ಇದೆಯಲ್ಲ ವೈಟ್ ಮೆನ್ ಬರ್ಡನ್ ಶಿಪ್ಸ್, ಈ ಜನಾಂಗೀಯ ತಾರತಮ್ಯ ಏನಿದೆ ಇದನ್ನು ಕೂಡ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಂಪನಿಗೆ ಒಂದು ಸ್ಟ್ರೆಸ್ ತರೋದ್ರ ಮೂಲಕ ಈ ಕಂಪನಿಯನ್ನ ಮುಚ್ಚೋ ಲೆವೆಲ್ಗೆ ತಂದು ನಿಲ್ಲಿಸ್ಬಿಟ್ರು. ಅಂತ ಒಂದು ದೊಡ್ಡ ಪ್ರಯತ್ನ ಬ್ರಿಟಿಷ್ ಆಡಳಿತದಲ್ಲಿ ನಡೀತು. ಏನೇ ನಡೀಲಿ ಸ್ನೇಹಿತರೆ, 1906ರ ಕಾಲಕ್ಕೆ ದಕ್ಷಿಣ ಭಾರತದ ಸ್ವದೇಶಿ ಚಳುವಳಿಗೆ ವಾವು ಚಿದಂಬರಂ ಅವರು ಕೊಟ್ಟಂತಹ ಸ್ವದೇಶಿ ಹಡಗು ಕಂಪನಿ ಏನು ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ಸ್ ಕಂಪನಿಯ ಬಹುದೊಡ್ಡ ಉದಾಹರಣೆ ಇದಾಗಿತ್ತು ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಕಾಣ್ತಾ ಇರೋ QR ಕೋಡ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅದ್ಭುತವಾದ ವಿಚಾರಗಳಿಂದ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ